ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇತ್ತೀಚೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿರುವವರ ಕಣ್ಣುಗಳು ಅರಳು ಬಿಟ್ಟಿದೆ. 52,000 ಮುಟ್ಟಿತ್ತು, ಈಗ 51,000 ಆಜುಬಾಜಿನಲ್ಲಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ ಬಿಟ್ರೆ ಪಕ್ಕಾ ರಿಕವರಿ ಸ್ಟೇಜಲ್ಲಿದೆ. ಇದು 1 ಲಕ್ಷ ಪಾಯಿಂಟ್ಸ್ಗೆ ಮುಟ್ಟು ಬಿಡಬಹುದು ಅನ್ನೋದನ್ನ ಮಾತಾಡ್ಕೊಳ್ಳೋದು ನೀವು ಕೇಳೇ ಇರ್ತೀರಿ. ಹಾಗಾದ್ರೆ 1 ಲಕ್ಷ ಪಾಯಿಂಟ್ಸ್ಗೆ ಮುಟ್ಟುತ್ತಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡ್ತೀನಿ ಅಂತ ಸಾಲ ಮಾಡಿ ದುಡ್ಡು ಹಾಕ್ತವರು ಕೈ ಸುಟ್ಕೊಂಡವರಿದ್ದಾರೆ. ಯಾಕೆ ಹೇಳಿ? ನಿಮಗೆ ಸರಿಯಾಗಿ ಅದರ ಬಗ್ಗೆ ಆಳ ಅಗಲ ಗೊತ್ತಿಲ್ಲದೆ ಇಳಿದಿತ್ತು, ಟ್ರೇಡಿಂಗ್ ಮಾಡೋದಕ್ಕೆ ಹೋಗಿದ್ದು, ಜೊತೆಗೆ ಶಾರ್ಟ್ ಟೈಮ್ ಸೆಲ್ಲಿಂಗ್ ಅಂತೆ ಈ ಥರದ್ದು. ಇವತ್ತು ಬೀಜ ನೆಟ್ಟಿರ್ತೀವಿ, ನಾಳೆ ಬೆಳಗ್ಗೆ ಹಣ್ಣು ಬೇಕು ಅಂದರೆ ಹೇಗೆ ಸಾಧ್ಯ? ನಮ್ಮಲ್ಲಿ ಅನೇಕರಿಗೆ ದಿಢೀರ್ ಶ್ರೀಮಂತಿಕೆಯ ಹುಚ್ಚು. ಒಂದು ಸಣ್ಣ ಉದಾಹರಣೆ, ನಿಮ್ಮ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಅವನಿಗೆ ಕ್ರಿಕೆಟ್ ಕಲಿಸ್ಬೇಕು ಅಂತ ನೀವು ಅಂದುಕೊಂಡ್ರೆ ನೀವೇ ಒಂದು 10,000 20,000 ಖರ್ಚು ಮಾಡಿ ಬ್ಯಾಟು ವಿಕೆಟ್ಟು ಎಲ್ಲವನ್ನೂ ತಂದುಕೊಟ್ಟು ಹೋಗಪ್ಪ ಕಲ್ತ್ಕೊಂಡು ಬಾ ಅನ್ನೋದಕ್ಕೂ, ಆ ವ್ಯಕ್ತಿನ ಕರ್ಕೊಂಡು ಹೋಗಿ, ಆ ಹುಡುಗನನ್ನ ಕರ್ಕೊಂಡು ಹೋಗಿ ಒಬ್ಬ ಕೋಚ್ ಹತ್ರ ಸೇರಿಸೋದಕ್ಕೂ ಏನು ವ್ಯತ್ಯಾಸ ಹೇಳಿ? ಪ್ರೊಫೆಷನಾಲಿಟಿ, ಸ್ಪೆಷಲೈಸೇಷನ್. ಆ ಕೋಚ್ ಆ ಹುಡುಗನಿಗೆ ಸರಿಯಾಗಿ ಕ್ರಿಕೆಟ್ನ ಪಟ್ಟುಗಳನ್ನು ಕಲಿಸೋದಕ್ಕೆ ಸಾಧ್ಯ. ಹೀಗೆ ಸ್ಟಾಕ್ಸ್ ಅನ್ನೋದು ಸಹ ಯಾವುದೇ ಕೋಚ್ ಇರೋದಿಲ್ಲ, ಆದರೆ ನೀವೇ ಕಲಿಬೇಕು. ಎಷ್ಟು ಜನಕ್ಕೆ ನಾವೇ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ? ಅದು ನಮ್ಮ ಭಾಷೆಯಲ್ಲಿ ಸ್ಟಾಕ್ಸ್ನ ಬಗ್ಗೆ ನನಗೆ ಮಾಹಿತಿ ಸಿಗುತ್ತಾ? ಕಷ್ಟ ಇದೆ. ಅದಕ್ಕಂತಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ನಿಮಗಾಗಿ ಸಹಾಯ ಆಗಲಿ ಅಂತ ಸ್ಟಾಕ್ಸ್ ಹಾಗೇನೆ ಮ್ಯೂಚುವಲ್ ಫಂಡ್ಸ್, ಹಂಗಂದ್ರೇನು, ಹೇಗೆ ನಾವು ಹೂಡಿಕೆ ಮಾಡಬೇಕು ಅನ್ನೋದನ್ನ ಕಲಿಯೋದಕ್ಕಂತ ಡೀಟೇಲ್ಡ್ ಕೋರ್ಸ್ ಇದೆ. ನೀವು ಹೇಗೆ ಆರಂಭ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಕಂಪನಿಯ ಸ್ಟಾಕ್ಸ್ ಅಂತ ನೀವು ತಗೊಂಡಾಗ ಅದರ ಫಂಡಮೆಂಟಲ್ಸ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ಏನು ಬಿಸ್ನೆಸ್ ಮಾಡ್ತಿದೆ, ಯಾವ್ಯಾವ ಪ್ರಾಡಕ್ಟ್ಸ್ ತರ್ತಾ ಇದೆ, ಎಕ್ಸ್ಪ್ಯಾಂಡ್ ಮಾಡುತ್ತಾ, ಎಷ್ಟು ಬಂಡವಾಳವನ್ನು ಪಡ್ಕೊಂಡಿದೆ, 3 ತಿಂಗಳಿಗೆ ಎಷ್ಟು, 1 ವರ್ಷಕ್ಕೆ ಎಷ್ಟು, 5 ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಇದೆಲ್ಲವನ್ನು ನೀವು ಕ್ರಾಸ್ ಚೆಕ್ ಮಾಡಬಹುದು. ನಾವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಅನೇಕ ಆ ಥರದ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಆದರೆ 5-10 ನಿಮಿಷದಲ್ಲಿ ಕಲಿಸುವಂಥ ವಿದ್ಯೆ ಅದಲ್ಲ. ನೀವು ಇದನ್ನು ಕಲಿಬೇಕು ಅಂತ ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿರುವ ಸ್ಟಾಕ್ಸ್ ಹಾಗೆಯೇ ಮ್ಯೂಚುವಲ್ ಫಂಡ್ಸ್ ಈ ಕೋರ್ಸನ್ನು ನೀವು ನೋಡಲೇಬೇಕು. ಸ್ಪೆಷಲಿ ತುಂಬ ಇಂಪಾರ್ಟೆಂಟ್ಲಿ, ಯಾರಾದರೂ ಒಬ್ಬರು ಕೆಲಸ ಮಾಡ್ಕೊಂಡು ನಾನು 10,000 ದುಡಿತಿದ್ದೀನಿ, ನನ್ನ ಕನಸು 30,000 ಬೇಡ್ತಾ ಇದೆ ಅಂತಂದರೆ, ನೀವು ನಿದ್ದೆ ಮಾಡಿದಾಗಲೂ ನಿಮ್ಮ ಹಣ ನಿಮಗಾಗಿ ದುಡಿಬೇಕು ಅನ್ನೋದಾದರೆ ಇನ್ವೆಸ್ಟ್ಮೆಂಟ್ಗಿಂತ ಒಳ್ಳೆ ಆಪ್ಷನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದರೆ ನೀವು ಜೀವನ ಪೂರ್ತಿ ದುಡಿದ್ರೂ ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿನೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಪರ್ಸನಲ್ ಫಿನಾನ್ಸ್ ಕೋರ್ಸ್ಗಳ ಅಡಿಯಲ್ಲಿರುವ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ನ ಕೋರ್ಸನ್ನು ತಪ್ಪದೇ ವೀಕ್ಷಿಸಿ. ಸರಿ, ಹಾಗಾದರೆ ನಾನು ಆ ಕೋರ್ಸನ್ನು ನೋಡಬೇಕು ಅಂತಿದ್ದೀನಿ ಅಂತ ನೀವೇನಾದರೂ ನಿರ್ಣಯ ಮಾಡಿದರೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ಅಟ್ಲೀಸ್ಟ್ ಕಲಿಯೋದಕ್ಕೆ, ನಾಲೆಡ್ಜ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಿ. ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನಿಮಗೊಂದು ಗಿಫ್ಟ್ ಇದೆ. ಆ ಗಿಫ್ಟ್ ಏನಪ್ಪ ಅಂತಂದರೆ ABHI, ಎಲ್ಲವೂ ಕ್ಯಾಪ್ಸಲ್ಲಿ. ನೀವು ABHI ಅಂತ ಟೈಪ್ ಮಾಡಿದರೆ ನಿಮಗೆ 2,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ನೋಡಿ, ಈ ವಿಡಿಯೋ ನೋಡಿದವರಿಗೆ ಬಹುಶಃ ಈ ಪ್ರೋಮೋ ಕೋಡನ್ನು ಮೊದಲ ಬಾರಿಗೆ ಕೇಳ್ತಾ ಇರೋರಿಗೆ ಇದರ ಲಾಭ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬೇರೆ ಪ್ರೋಮೋ ಕೋಡ್ ಗೊತ್ತಿಲ್ಲದೆ ಟ್ರೈ ಮಾಡೋರಿಗೆ ಈ ಅವಕಾಶ ಸಿಗೋದಿಲ್ಲ. ಹೀಗಾಗಿ ABHI ಅನ್ನೋದನ್ನ ಟೈಪ್ ಮಾಡಿ 2,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳಿ. ನೀವು ಸ್ಟಾಕ್ಸ್ಗೆ ಹೋಗ್ತಿರೋದೇ ಉಳಿಸೋದನ್ನ ಕಲಿಯೋದಕ್ಕೆ ಅಂತ, ನಿಮ್ಮ ಹಣವನ್ನು ಬೆಳೆಸೋದನ್ನ ಕಲಿಯೋದಕ್ಕೆ ಅಂತ. ಆ ಗಳಿಸೋದು ಉಳಿಸೋದನ್ನ ಈ 2,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ಆರಂಭ ಮಾಡಿ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಯಾಕೆ 1 ಲಕ್ಷದ ಕಡೆಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಕರೋನಾ ಇದೆ, ಡಿಮಾಂಡ್ ಬಿದ್ದು ಹೋಗಿದೆ. ಹಾಗಿದ್ರೂ ಸ್ಟಾಕ್ ಮಾರ್ಕೆಟ್ ಫೈರ್ ಅಲ್ಲಿದೆ. ಹೇಗೆ ಸಾಧ್ಯ ಇದು? ಕಂಪನಿಗಳು ನೋಡಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆ ಮಾತಾಡಿದಾಗ ನೀವೇ ಅರ್ಥ ಮಾಡ್ಕೊಳ್ತೀರಾ, ಭಾರಿ ಚಾಲು ಇದನ್ ಮಾರಾಯ ಅಂತ. ಹಾಗಾದ್ರೆ ಸ್ಟಾಕ್ಸ್ ಮತ್ತೆ ಶೇರ್ಸ್ ಅಂತ ನಾವು ನೋಡಿದಾಗ ಆ ಉದ್ಯಮದಲ್ಲಿ ಎಷ್ಟು ಲಕ್ಷ ಕೋಟಿ ಹೂಡಿಕೆ ಮಾಡಿರೋ ಎಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಏನೋ ಸ್ಟ್ರಾಟಜಿ ಬಳಸಿನೇ ಸ್ಟಾಕ್ ಮಾರ್ಕೆಟ್ ಹೀಗಾಗ್ತಿರ್ಬೇಕಲ್ವಾ? ಸೊ ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿದ್ರೆ ಏನಾಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಳ್ತೀರಿ. ಬಟ್ ರೆಫರಲ್ ಕೋಡನ್ನು ಬಳಸೋದು ಮಿಸ್ ಮಾಡಬೇಡಿ. ನೀವು ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ನಿಮ್ಮ ಉಳಿಕೆಯ ಹಾದಿಯನ್ನ, ಶ್ರೀಮಂತಿಕೆಯ ಹಾದಿಯನ್ನ ಆರಂಭ ಮಾಡಿ. ಮಾರ್ಕೆಟ್ ಸಿಕ್ಕಾಪಟ್ಟೆ ಬೂಮ್ನಲ್ಲಿದೆ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ ಡಬಲ್. ಇಷ್ಟೆಲ್ಲ ಹೇಗೆ ಸಾಧ್ಯ? ಕರೋನಾದ ವರ್ಷ, ಎಲ್ಲರ ಆದಾಯ ಕಡಿಮೆ ಆಯಿತು, ಅನೇಕರು ಜೀವನ ಕಳ್ಕೊಂಡ್ರು, ಬಿಸ್ನೆಸ್ ಕೆಳಗೆ ಬಿತ್ತು, GDP ಆಲ್ಮೋಸ್ಟ್ ಒಂದು ರೀತಿ ಪಾತಾಳಕ್ಕೆ ಕುಸಿದ ಹಾಗಾಗ್ಬಿಟ್ಟಿತ್ತು. ಅದರರ್ಥ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋದು ಯಾವುದೇ ಥರದ ಈ ಹಿಂದಿನ ಒಂದು ನಾರ್ಮಲ್ಸಿಗೆ ಬಂದಿಲ್ಲ. ಹಾಗಿದ್ರೂ
ಮಾರ್ಕೆಟ್ ಯಾಕೆ ಹೀಗೆ ಹುಚ್ಚೆದ್ದು ಓಡ್ತಾ ಇದೆ? ವೈ ಈಸ್ ಮಾರ್ಕೆಟ್ ಆನ್ ಫೈರ್ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡಿರುತ್ತೆ. ನಾನು ಆ ವಿಚಾರದ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ಅಡೆತಡೆಗಳ ನಡುವೆ ರಿಕವರಿ ಆಗೋದಕ್ಕೆ ಅಂತಾನೆ ಬಜೆಟ್ನಲ್ಲೂ ಮಿನಿಸ್ಟರ್ ಹೇಳಿದ್ರು ವಿ ಶೇಪ್ ರಿಕವರಿ ಅಂತ. ತಜ್ಞರು ಹೇಳಿದ್ರು ಇಲ್ಲೆಲ್ಲ ಡಬ್ಲ್ಯೂ ಶೇಪ್ ರಿಕವರಿ ಆಗಬಹುದು ಅಂತ. ಹಾಗಾದ್ರೆ ರಿಕವರ್ ಆಗ್ಬಿಟ್ಟಿದ್ಯಾ? ಇನ್ನೂ ಸಹ ಬೇರೆ ಬೇರೆ ದೇಶದ ವೇರಿಯಂಟ್ ಕೋವಿಡ್ ವೈರಸ್ ನಮ್ಮನ್ನ ಕಾಡ್ತಾ ಇದೆ ಅನ್ನೋದಿದೆ. ಇಂಥ ಸಂದರ್ಭದಲ್ಲಿ ಮಾರ್ಕೆಟ್ ಯಾಕೆ ಹೀಗೆ ಹುಚ್ಚೆದ್ದು ಹೋಗ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ IndianMoney.com ಪೇಜನ್ನು ತಪ್ಪದೆ ಫಾಲೋ ಮಾಡಿ. ನೋಡಿ, ಮಾರ್ಕೆಟ್ ಈಗ ಯಾವ ಮಟ್ಟಿನ ಪೀಕ್ನಲ್ಲಿದೆ ಅಂತಂದ್ರೆ ಇದು ಯಾವುದೋ ಬಬಲ್ ಗುರು ಆದಷ್ಟು ಬೇಗ ಬರ್ಸ್ಟ್ ಆಗ್ಬಿಡುತ್ತೆ ಅನ್ನೋ ರೀತಿಯಾದ ಒಂದು ಆಲೋಚನೆ ಇದೆ. ಆದರೂ ಜನ ಹೂಡಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಒಂದು ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ. ಅದರ ಆಧಾರದ ಮೇರೆಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೋಡಿ, 2020ರಲ್ಲಿ ಆಲ್ಮೋಸ್ಟ್ ಇನ್ವೆಸ್ಟ್ ಅನ್ನ ಏನು ಮಾಡಿದ್ದವರಿದ್ರಲ್ಲ, 2021ರಲ್ಲಿ ಆಲ್ಮೋಸ್ಟ್ ಅವರ ಹಣನ ಡಬಲ್ ಮಾಡ್ಕೊಂಡಂತೇನೆ ಲೆಕ್ಕ. ಆದರೆ GDP ಕಥೆ ಏನಾಗಿದೆ? GDP 9ರಿಂದ 10% ಕೆಳಗೆ ಹೋಗಿದೆ. ಅಯ್ಯೋ, ಮಾರ್ಕೆಟ್ ಇಷ್ಟು ದೊಡ್ಡ ಬೂಮ್ನಲ್ಲಿದೆ ಅಂತಂದ್ರೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆಗಿ ಡಿಮಾಂಡ್ಗೆ ಸಪ್ಲೈ ಕೊಡೋದಕ್ಕೆ ಕಂಪನೀಸ್ ಪ್ರೊಡಕ್ಷನ್ ಮಾಡಿ ಅದರ ಆಧಾರದ ಮೇರೆಗೆ ಮಾರ್ಕೆಟ್ ರೆಸ್ಪಾಂಡ್ ಮಾಡಬೇಕಲ್ವಾ? ಇದೇನಿದು ಮಾರ್ಕೆಟ್ ಪೀಕ್ನಲ್ಲಿದೆ, GDP ಕಡಿಮೆ ಆಗಿದೆ, ಹೆಂಗ್ ಸಾಧ್ಯ ಅಂತ ಅನಿಸಬಹುದು. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 3 ವರ್ಷದ ಡಾಟಾನ ನಾವು ಒಂದು ಅಂದಾಜಿನ ಎಕ್ಸಾಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು, 1 ವರ್ಷದಲ್ಲಿ ಯಾವುದೋ ಒಂದು ಕಂಪನಿಗೆ ₹100 ಇನ್ಕಮ್ ಬಂತು ಅಂತ ಅಂದ್ಕೊಳ್ಳಿ. ಆ ₹100ನಲ್ಲಿ 60% ಲಾಭ ಕಂಪನಿ ಇಟ್ಕೊಳ್ಳುತ್ತೆ. ಅಂದ್ರೆ ₹60 ಕಂಪನಿ ಇಟ್ಕೊಳ್ಳುತ್ತೆ, ₹40 ತನ್ನ ಕೆಲಸಗಾರರಿಗೆ ಕೊಡುತ್ತೆ. ಸೊ ವೇಜಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಮಾಡಿದ್ರು, ಡಿಮಾಂಡ್ ಇತ್ತು, ಸಪ್ಲೈ ಮಾಡಿದ್ರು, ₹100 ಬಂತು, ₹60 ಪ್ರಾಫಿಟ್ ಅನ್ನು ಇಟ್ಕೊಂಡ್ರು, ಇನ್ನು ₹40 ಕೆಲಸಗಾರರಿಗೆ ಕೊಟ್ಟರು. ಕರೆಕ್ಟಾ? 2ನೇ ವರ್ಷದ ಮಾಹಿತಿಗೆ ಹೋಗೋಣ. ಇಲ್ಲಿ ಮಾರ್ಕೆಟ್ ಇನ್ನೂ ವೃದ್ಧಿ ಆಯಿತು. ₹110 ಇನ್ಕಮ್ ಬಂತು, ₹50 ತನ್ನ ಕಂಪನಿ ಪ್ರಾಫಿಟ್ ಆಗಿ ಇಟ್ಕೊಳ್ತು, ₹60 ವೇಜಸ್ ಆಗಿ ಕೊಡ್ತು, ಅಂದ್ರೆ ಕೆಲಸಗಾರರಿಗೆ ಕೊಡ್ತು. ಅದರ ಅರ್ಥ ಏನು? ₹50 ಇಟ್ಕೊಂಡ್ರು, ₹60 ಕೊಟ್ರು. ಸೊ ಈ ಹಿಂದಿನ ವರ್ಷ ಹಾಗಿರಲಿಲ್ಲ, ಬರೀ ₹40 ಸಂಬಳ ಅಂತ ಕೊಟ್ಟಿದ್ರು. ಈ ಬಾರಿ ₹60 ಕೊಟ್ರು. ಅಲ್ಲಿಗೆ ಈ ಕೆಲಸಗಾರರೇನಿದ್ದಾರೆ ಅವರ ಕೈಗೆ ಹೆಚ್ಚು ದುಡ್ಡು ಸಿಕ್ತು. ಪ್ರಾಫಿಟ್ ಅನ್ನ ಬರೀ ₹50 ಇಟ್ಕೊಂಡ್ರು. ಇನ್ನೊಂದು ವರ್ಷಕ್ಕೆ ಹೋಗೋಣ. ಇಲ್ಲಿ ಬರೀ ₹100 ಇನ್ಕಮ್ ಬಂದಿದೆ ಮೊದಲ ವರ್ಷದ ಹಾಗೆ. ಈ 3ನೇ ವರ್ಷದಲ್ಲೂ ₹70 ಲಾಭನ ಕಂಪನಿ ಇಟ್ಕೊಳ್ತು, ₹30 ಸೇಲ್ಸ್ ಅನ್ನ, ಅಂದ್ರೆ ₹30 ಪ್ರಾಫಿಟ್ ಅಲ್ಲಿ ಬಂದ ಅಮೌಂಟ್ ಅನ್ನ ಸಂಬಳ ಅಂತ ಕೊಟ್ಟಿದೆ. ಅಲ್ಲಿಗೆ ₹70 ಕಂಪನಿ ಪ್ರಾಫಿಟ್ ಅಂತ ಇಟ್ಕೊಂಡು ₹30 ಕೆಲಸಗಾರರಿಗೆ ಕೊಟ್ಟಿದೆ. ಈಗ ಮಾರ್ಕೆಟ್ನಲ್ಲಿ ಆಗ್ತಾ ಇರೋದು ಅದೇ ಅನ್ನೋದು ಒಂದು ಅಂದಾಜು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕಂಪನಿ ತನ್ನ ವೇಜ್ ಬಿಲ್ ಅನ್ನ ಪರಾಮರ್ಶೆ ಮಾಡಿದಾಗ, ಒಂದು ವೇಳೆ ಸಂಬಳಕ್ಕೆ ಅಂತ ಖರ್ಚು ಮಾಡೋ ಹಣ ಕಡಿಮೆ ಆದಾಗ ಡೆಫಿನೆಟ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ ಈ 3 ವರ್ಷದಲ್ಲಿ ಏನಾಯ್ತು ಅಂತ. ಸೊ ಕಾಸ್ಟ್ ಕಟಿಂಗ್ ಅನ್ನೋದನ್ನ ಮಾಡಿದ್ರು ಅನೇಕ ಕಂಪನಿಗಳು. ಕೆಲಸಗಾರರನ್ನ ತೆಗೆದು ಹಾಕಿದ್ದು, ಅವರು ಕೊಡ್ತಾ ಇದ್ದ ಸಂಬಳ ಕಡಿಮೆ ಮಾಡಿದ್ದೆಲ್ಲವೂ ಆಯ್ತು. ಪ್ರಾಫಿಟ್ ತನ್ನ ಪಾಡಿಗೆ ತನ್ನ ಜಾಸ್ತಿ ಇಟ್ಕೊಂಡ್ರು. ಜೊತೆಗೆ ಕಂಪನಿಯ ಶೇರ್ಗಳನ್ನ ಬೈಬ್ಯಾಕ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಆಗೇನಾಗುತ್ತೆ? ಈಗ ಮಾರ್ಕೆಟ್ನಲ್ಲಿ ಯಾವುದೋ ಒಂದು ಕಂಪನಿ ಇದು 1000 ಶೇರ್ ಇದೆ ಅಂದ್ಕೊಳ್ಳಿ, 50% ಪ್ರಮೋಟರ್ ಹತ್ರ ಇದೆ, ಇನ್ನು 500 ಅಂದ್ರೆ ಇನ್ನು 50% ನಿಮ್ಮಂತಹ ಜನಸಾಮಾನ್ಯರು ಕೊಂಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ಕಂಪನಿ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋ ಕಾರಣಕ್ಕಾಗಿ ವೇಜಸ್ ಅನ್ನ ಕಡಿಮೆ ಮಾಡಿ ತನ್ನ ಹತ್ರ ಇರೋ 500 ಶೇರು ಬದಲಿಗೆ 600 ಶೇರ್ ಅನ್ನು ಇಟ್ಕೊಳ್ತು ಅಂತ ಅಂದ್ಕೊಳ್ಳಿ. ಅಂದ್ರೆ ಮಾರ್ಕೆಟ್ನಲ್ಲಿ ಜನಸಾಮಾನ್ಯರಿಗಿರುವ 500 ಶೇರ್ಗಳಲ್ಲಿ ಇನ್ನೂ 10% ಶೇರನ್ನು ವಾಪಸ್ ತಗೊಂಡ್ಬಿಟ್ರು, ಅಂದ್ರೆ ಕೊಂಡುಕೊಂಡ್ರು. ಆಗೇನಾಗುತ್ತೆ? ಮಾರ್ಕೆಟ್ನಲ್ಲಿ ಆ ಕಂಪನಿಯ ಶೇರಿಗೆ ಇರುವಂತಹ ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಮೊದಲು 500 ಇತ್ತು, ಈಗ ಬರೀ 400 ಇದೆ. ಇವರು ಡಿವಿಡೆಂಡ್ ಅನ್ನ ಅಥವಾ ಪ್ರಾಫಿಟ್ ಅನ್ನ ಸಂಬಳ ಕಡಿಮೆ ಮಾಡಿದ ಕಾರಣಕ್ಕಾಗಿ ಪ್ರಾಫಿಟ್ ಜಾಸ್ತಿ ಆಗಿದೆ. ಅಂಡ್ ಮೋರ್ ಓವರ್ ಅಲ್ಲಿ ಡಿಮಾಂಡ್ ಬರೀ 400 ಶೇರ್ಗಳಿದೆ. ಆಗ ಆಟೋಮ್ಯಾಟಿಕಲಿ ಆ ಶೇರಿಗೆ ರೇಟು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಕೆಲ ಕಂಪನಿಗಳು, ನಾವು ಒಂದು ವಿಚಾರವನ್ನು ಗಮನಿಸಬೇಕು ನೋಡಿ, ಕರೋನಾ ಕಾರಣಕ್ಕೆ ಡಿಮಾಂಡ್ ಕೊಲಾಪ್ಸ್ ಆಯಿತು. ಕೆಲ ಕಂಪನಿಗಳ ಪ್ರಾಫಿಟ್ 746% ಹೈಕ್ ಆಗಿದೆ. ಅದೇ ಆ ಅನೇಕ ಕಂಪನಿಗಳ ಕೆಲಸಗಾರರಿಗೆ ಸಿಗ್ತಾ ಇದ್ದ ಸಂಬಳದಲ್ಲಿ ಹತ್ತತ್ರ 3% ಕಡಿಮೆ ಆಗಿದೆ. ಅಂಡ್ ಮೋರ್ ಓವರ್ ಅನೇಕರು
RBIನ ಕೆಲ ಪಾಲಿಸಿಗಳಿಂದ ಮಾರ್ಕೆಟ್ನಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಇದೆ, ಸಾಲ ಸಿಗ್ತಾ ಇದೆ, ಅದು ಇದು ಆಗ್ತಾ ಇದೆ. ಇಂಥ ಸಾಲವನ್ನು ಪಡ್ಕೊಂಡು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದವರು ಇದ್ದಾರೆ. ಯಾಕೆ ಹೇಳಿ? ಮಾರ್ಕೆಟ್ ಪೀಕಲ್ಲಿದೆ, ಇನ್ನೂ ಹೋಗುತ್ತೆ, ಇನ್ನೂ ಮುಂದೆ ಹೋಗುತ್ತೆ. GDP ಕಲೆಕ್ಷನ್ ಜಾಸ್ತಿ ಆಗಿದೆ, ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸ್ಪೆಂಡ್ ಮಾಡ್ತಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆ. ಹೀಗಾಗಿ ನಾವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಅಂತ ಹಣದ ಹರಿವನ್ನು ಮಾಡ್ತಾ ಬರ್ತಾ ಇದ್ದಾರೆ ಜನ. ಆದರೆ ಈ ಡಿಮಾಂಡ್ ಅಂಡ್ ಸಪ್ಲೈ ರಿಯಲ್ ಮಾರ್ಕೆಟ್ನಲ್ಲಿ ಕಡಿಮೆ ಆದಾಗ್ಯೂ ಮಾರ್ಕೆಟ್ ಸಿಕ್ಕಾಪಟ್ಟೆ ಬೂಮ್ನಲ್ಲಿದೆ ಅಂತ ಅಂದರೆ ಅದು ಈ ಥರದ ಕೆಲ ಕಾರಣಕ್ಕೆ. ನೋಡಿ, ಅನೇಕರು ಬರೀ ಪ್ರಾಫಿಟ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿ ಮಾರ್ಕೆಟ್ ಯಾವುದೇ ಕೆಲಸಗಾರನಿಗೆ ಎಷ್ಟು ಸಿಗ್ತಿದೆ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ಮೋರೋವರ್ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತಂದ್ರೆ ಕಂಪನಿಯ ಬೈಬ್ಯಾಕ್ ಪಾಲಿಸಿ, ಕಾಸ್ಟ್ ಕಟ್ಟಿಂಗ್, ಡಿವಿಡೆಂಡ್ಗಳನ್ನು ತನ್ನಗೆ ತಾನು ಉಳಿಸ್ಕೊಂಡ ಶೇರ್ನಲ್ಲಿ ಪ್ರಾಫಿಟ್ನ ಭಾಗದಲ್ಲಿ ಒಂದು 5% 10% ಶೇರ್ದಾರರಿಗೆ ಕೊಟ್ಬಿಡ್ತಾರೆ. ಆ ಶೇರ್ದಾರರು ಏನು ಮಾಡ್ತಾರೆ? ಇವರು ಡಿವಿಡೆಂಡ್ ಕೊಡ್ತಾರಪ್ಪ ಅಂತ ಇನ್ನೂ ಹೆಚ್ಚು ಹೂಡಿಕೆ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಹಣವನ್ನು ತಗೊಳ್ಬೇಕು ಅಂತ ಅಂದಾಗ ನಿಮಗೆ ಯಾವುದೋ ಬೇರೆ ಕಡೆಯಿಂದ ಸಾಲ ತಂದರೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಅದು ಇದು ಸಮಸ್ಯೆಗಳಿದ್ದೇ ಇರ್ತವಲ್ವಾ ಆ ಕಾಸ್ಟನ್ನು ಮೇಂಟೈನ್ ಮಾಡೋದಕ್ಕೆ. ಅದೇ ಶೇರ್ ಮಾರ್ಕೆಟ್ನಲ್ಲಿ ಯಾವುದೇ ಬಡ್ಡಿ ಗಿಡ್ಡಿ ಇಲ್ಲ. ಸೊ ಅವರು ಈ ಥರದ್ದೇನೋ ಒಂದು ಸಣ್ಣ ಗಿಮಿಕ್ ಮಾಡಿದ್ರೂ ಹೂಡಿಕೆದಾರರು ಹಣ ಹೂಡಿಕೆ ಮಾಡ್ತಾನೆ ಇರ್ತಾರೆ. ಸೊ ಹೀಗಾಗಿನೇ ದೊಡ್ಡ ಪೀಕ್ನಲ್ಲಿ ಮಾರ್ಕೆಟ್ ಇದೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅನೇಕರು ಈಗ ಹೂಡಿಕೆ ಮಾಡಿದವರು ಅದನ್ನು ನಂಬ್ತಾರೆ, ಕಂಪನಿಗಳು ಸಹ ಅದನ್ನು ಸರಿ ಅಂತಲೇ ಭಾವಿಸ್ತವೆ. ಆದರೆ ಚಾಲೆಂಜಸ್ ಇದೆ. ಇದು ತಪ್ಪೋ ಸರಿನೋ ಅಂತ ಅಲ್ಲ, ಬಿಸ್ನೆಸ್ನಲ್ಲಿ ಇದೆಲ್ಲವೂ ಆಗತ್ತೆ. ಆದರೆ ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡುವಂಥ ಜಾಣ್ಮೆ ನಿಮ್ಮದಾಗಿರಬೇಕು. ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿದೆ, ಮಾರ್ಕೆಟ್ನಲ್ಲಿ ಏನಾಗ್ತಿದೆ, ಕರೋನಾ ಕಾರಣ ಸಂಬಳ ಕಡಿಮೆ ಆಯಿತು, ಕಾರ್ ಸೇಲ್ಸ್ಗಳು ಜಾಸ್ತಿ ಆಗ್ತಿದ್ಯಾ, ಬೈಕ್ ಸೇಲ್ಗಳು ಜಾಸ್ತಿ ಆಗ್ತಿದ್ಯಾ, ಇದೆಲ್ಲವನ್ನು ಯೋಚನೆ ಮಾಡಬೇಕು ನಾವು. ಫಾರ್ ಎಕ್ಸಾಂಪಲ್, ನಿಮ್ಮ ಸಂಬಳ ಹೈಕ್ ಆಗಿದೆಯಾ, ನಿಮಗೆ ಕೈಗೆ ಸಿಗೋ ದುಡ್ಡು ಜಾಸ್ತಿ ಆಗಿದೆಯಾ? ಹಾಗಿದ್ರೂ ಮಾರ್ಕೆಟ್ನಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೂಡಿಕೆ ಯಾಕೆ ಅಂತ ನಾವು ಪ್ರಶ್ನೆ ಮಾಡಲೇಬೇಕಲ್ವಾ? ಪ್ರಶ್ನೆ ಮಾಡಿ, ಸ್ಟಡಿ ಮಾಡಿ, ಅರ್ಥ ಮಾಡಿಕೊಂಡು ಮುಂದುವರಿರಿ. ಆಗ ನಿಮಗೂ ಉತ್ತರ ಸಿಗುತ್ತೆ ಯಾಕಿಷ್ಟು ಬೂಮ್ನಲ್ಲಿದೆ ಮಾರ್ಕೆಟ್ ಅನ್ನೋದು. ಸೊ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಂಬಂಧಪಟ್ಟವರಿಗೆ ಇದರಿಂದ ಯಾರಿಗೋ ಉಪಯೋಗ ಆಗುತ್ತೆ ಅನ್ನೋದಾದರೆ ಅವರಿಗೂ ಶೇರ್ ಮಾಡಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಕೃಷಿ ಇರಲಿ, ಬಿಸ್ನೆಸ್ ಇರಲಿ, ನಿಮ್ಮ ಪರ್ಸನಲ್ ಕರಿಯರ್ ಇರಲಿ, ನೀವು ನಂಬರ್ 1 ಆಗೋದಕ್ಕೆ ಅಲ್ಲಿ ಗೆದ್ದವರು ಮಾರ್ಗದರ್ಶನ ನೀಡುತ್ತಾರೆ. ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ.